ಕಾರ್ತಿಕ ಪುರಾಣ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ 20ನೆಯ ಅಧ್ಯಾಯ. ಪುರಂಜಯನು ನೀಚನಾದದ್ದು. ಜನಕ ಮಹಾರಾಜನು ಚಾತುರ್ಮಾಸ ವ್ರತ ಪ್ರಭಾವವನ್ನು ಕೇಳಿದ ಬಳಿಕ ವಸಿಷ್ಠರನ್ನುದ್ದೇಶಿಸಿ, ಗುರುಗಳೇ, ಕಾರ್ತಿಕ ಮಹಿಮೆಯನ್ನು ಇನ್ನಷ್ಟು ಕೇಳುವ ಅಪೇಕ್ಷೆಯಾಗುತ್ತಿದೆ. ಈ ವ್ರತ ಮಹಿಮೆಯಲ್ಲಿ ಇನ್ನೂ ವಿಶೇಷಗಳಿವೆಯೇ ಎಂಬ ಸಂಶಯ ಕೂಡ ಬರುತ್ತಿದೆ. ಈ ನನ್ನ ಸಂಶಯ ನಿವಾರಣೆಗಾಗಿ ಇನ್ನಷ್ಟು ಉದಾಹರಣೆಗಳನ್ನು ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿರೆನ್ನಲು ಆ ಮಾತಿಗೆ ವಸಿಷ್ಠ ಮಹರ್ಷಿಗಳು ಮಂದಹಾಸದಿಂದ, ರಾಜನೇ, ಕಾರ್ತಿಕ ಮಾಸ ಮಹಿಮೆ ಕುರಿತು ಅಗಸ್ತ್ಯ ಮಹಾಮುನಿಗಳಿಗೆ, ಅತ್ರಿ ಮಹರ್ಷಿಗಳಿಗೆ ನಡೆದ ಪ್ರಸಂಗ ಹೊಂದಿದೆ. ಅದನ್ನು ತಿಳಿಸುತ್ತೇನೆ, ಕೇಳು ಎಂದು ಆ ಪ್ರಸಂಗವನ್ನು ಹೀಗೆ ವಿವರಿಸಿದರು. ಹಿಂದೊಮ್ಮೆ ಅಗಸ್ತ್ಯ ಮಹರ್ಷಿಯು ಅತ್ರಿ ಮಹರ್ಷಿಗಳನ್ನುದ್ದೇಶಿಸಿ, ಓ ಅತ್ರಿ ಮಹರ್ಷಿ, ನೀನು ವಿಷ್ಣು ಅಂಶದಿಂದ ಹುಟ್ಟಿದವನು, ಅದನ್ನು ನನಗೆ ವಿವರಿಸಿ ಹೇಳೆಂದು ಕೋರಿದರು. ಆಗ ಅತ್ರಿ ಮಹರ್ಷಿ, ಕುಂಭಸಂಭವ, ಕಾರ್ತಿಕ ಮಾಸದೊಂದಿಗೆ ಸಮಾನವಾದ ಮಾಸ, ವೇದಗಳೊಂದಿಗೆ ಸಮಾನವಾದ ಶಾಸ್ತ್ರ, ಆರೋಗ್ಯಕ್ಕೆ ಸರಿಸಮಾನವಾದ ಸಂಪತ್ತು ಯಾವುದೂ ಇಲ್ಲ. ಅಂತೆಯೇ ಶ್ರೀಮನ್ನಾರಾಯಣನಿಗಿಂತ ಬೇರೆ ದೇವರಿಲ್ಲ. ಯಾವ ಮಾನವನೇ ಆದರೂ ಕಾರ್ತಿಕ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೂ, ಶಿವಕೇಶವರ ಆಲಯದ ಮುಂದೆ ದೀಪಾರಾಧನೆಯನ್ನು ಮಾಡಿದರೂ, ಇಲ್ಲವೇ ದೀಪದಾನ ಮಾಡಿದರೂ ಉಂಟಾಗುವ ಫಲಿತಾಂಶಗಳು ಅಪಾರ. ಇದಕ್ಕೊಂದು ಇತಿಹಾಸವಿದೆ, ಕೇಳು. ತ್ರೇತಾಯುಗದಲ್ಲಿ ಪುರಂಜಯನೆಂಬ ಸೂರ್ಯವಂಶದ ರಾಜನು ಅಯೋಧ್ಯ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವಾಳುತ್ತಿದ್ದ. ಆತನು ಸಕಲ ಶಾಸ್ತ್ರಗಳನ್ನು ಓದಿ ಪಟ್ಟಾಭಿಷಿಕ್ತನಾಗಿ ನ್ಯಾಯವಾಗಿ ರಾಜಪಾಲನೆ ಮಾಡುತ್ತಿದ್ದ. ಪ್ರಜೆಗಳಿಗೆ ಯಾವುದೇ ತೊಂದರೆಯೂ ಬರದಂತೆ ಆಡಳಿತ ನಡೆಸುತ್ತಿದ್ದ. ಆಗಿರುವಾಗ ಕೆಲ ಕಾಲಾನಂತರ ಪುರಂಜಯನು ಅಮಿತ ಧನದಾಸೆಯಿಂದ, ರಾಜ್ಯಾಧಿಕಾರ ಗರ್ವದಿಂದ ಜ್ಞಾನಹೀನವಾಗಿ, ನೀಚ ಬುದ್ಧಿಯುಳ್ಳವನಾಗಿ, ದಯಾ ದಾಕ್ಷಿಣ್ಯಗಳಿಲ್ಲದೆ ದೇವ ಬ್ರಾಹ್ಮಣರ ಮಾನ್ಯಗಳೆಲ್ಲವನ್ನೂ ಕಿತ್ತುಕೊಂಡು ಪರಮಲೋಭಿಯಾಗಿ, ಚೋರರನ್ನು ಆಧರಿಸಿ ಅವರಿಂದ ಕಳ್ಳತನ ದರೋಡೆಗಳನ್ನು ಮಾಡಿಸುತ್ತಾ, ಕಳ್ಳರುಗಳು ಕೊಳ್ಳೆ ಹೊಡೆದು ತಂದ ದನಕನಕಗಳಲ್ಲಿ ಅರ್ಧ ಪಾಲು ತೆಗೆದುಕೊಳ್ಳುತ್ತಾ ಪ್ರಜೆಗಳನ್ನು ಹಿಂಸಿಸುತ್ತಿದ್ದನು. ಹೀಗೆ ಕೆಲವು ಕಾಲ ನಡೆದಾಗ ಆತನ ದೌರ್ಜನ್ಯ 4 ದಿಕ್ಕುಗಳಲ್ಲಿ ಹರಡಿತು. ಈ ಸುದ್ದಿ ಕಾಂಬೋಜ, ಟೆಂಕಣ, ಕೊಂಕಣ, ಕಾಳಿಂಗಾದಿ ರಾಜರ ಕಿವಿಗಳಿಗೆ ಬಿತ್ತು. ಅವರೆಲ್ಲರೂ ಸಮಾಲೋಚನೆ ನಡೆಸಿ ಕಾಂಬೋಜ ರಾಜನನ್ನು ನಾಯಕನನ್ನಾಗಿ ಮಾಡಿಕೊಂಡು ರಥ, ಗಜ, ತುರಗ, ಪದಾತಿ ಸೈನ್ಯ ಬಲವಾನ್ವಿತರಾಗಿ ರಹಸ್ಯ ಮಾರ್ಗದಿಂದಾಗಿ ಸಾಗಿ ಬಂದು ಅಯೋಧ್ಯ ನಗರವನ್ನು ಮುತ್ತಿಗೆ ಹಾಕಿದರು. 4 ಕಡೆಗಳಲ್ಲಿ ಶಿಬಿರಗಳನ್ನು ನಿರ್ಮಿಸಿ ನಗರವನ್ನು ದಿಗ್ಬಂಧನ ಮಾಡಿ ಯುದ್ಧಕ್ಕೆ ಸಜ್ಜಾದರು. ಅಯೋಧ್ಯ ನಗರಕ್ಕೆ ಮುತ್ತಿಗೆ ಹಾಕಿದ ಸಂಗತಿ ಗೂಢಾಚಾರರಿಂದ ತಿಳಿದುಕೊಂಡ ಪುರಂಜಯನು ತಾನೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡನು. ಆದರೂ ವಿರೋಧ ಪಕ್ಷದವರು ಹೆಚ್ಚಿನ ಬಲವಾನ್ವಿತರಾಗಿರುವುದು, ತಾನು ದುರ್ಬಲನಾಗಿರುವುದನ್ನು ಯೋಚಿಸದೆ, ಕಿಂಚಿತ್ತೂ ಹೆದರದೆ, ಶಸ್ತ್ರಾಸ್ತ್ರಗಳಿಂದ ಕೂಡಿದ ರಥವನ್ನೇರಿ ಸೈನ್ಯಾಧಿಪತಿಗಳನ್ನು ಹುರಿದುಂಬಿಸಿ, ಚತುರಂಗ ಬಲ ಸಮೇತವಾದ ಸೈನ್ಯದೊಂದಿಗೆ ಯುದ್ಧ ಸನ್ನದ್ಧನಾಗಿ ಅವರನ್ನು ಎದುರಿಸಲು ಬೇರಿ ಮೊಳಗಿಸಿ, ಸಿಂಹನಾದ ಮಾಡುತ್ತಾ, ಮೋಡಗಳು ಗರ್ಜಿಸುವಂತೆ ಹೂಂಕರಿಸುತ್ತಾ ಶತ್ರು ಸೈನ್ಯದ ಮೇಲೆ ಎರಗಿದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ 20ನೇ ಅಧ್ಯಾಯವು ಮುಕ್ತಾಯವಾಯಿತು.